ಆತನದ್ದು ಚಿಕ್ಕ ವಯಸ್ಸು. ಈ ವಯಸ್ಸಲ್ಲಿ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತ ರಾಜಾರೋಷವಾಗಿ ಕಳ್ಳತನ ಸುಲಿಗೆ ಮಾಡಿದ್ರು ಕೂಡ ಏನು ಆಗಲ್ಲ, ಅಪ್ರಾಪ್ತ ಅನ್ಕೊಂಡು ನನ್ನ ವಾಪಸ್ ಬಿಟ್ಬಿಡ್ತಾರೆ ಅಂತ ಆತ ಲೆಕ್ಕ ಹಾಕಿದ್ದ. ಹೀಗೆ ಕಳ್ಳದಾರಿ ಹಿಡಿದಿದ್ದಾತ ನಂತರ ದೊಡ್ಡ ಚೋರನಾಗಿ ಹೋಗಿದ್ದ. ಈಗ ಈ ಚೋರನಿಗೆ ಪೊಲೀಸ್ ಗುಂಡು ಸರಿಯಾದ ಪಾಠ ಕಲಿಸಿದೆ. ದಟ್ಟ ಕಾಡು, ಇದರ ಮಧ್ಯೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವ ಚಾಕು, ಚಪ್ಪಲಿ, ಬೈಕು. ಒಬ್ಬರೇ ಸಿಕ್ಕರೆ ಸುಲಿಗೆ ಮಾಡೋದೇ ಬಿಸ್ನೆಸ್. ಹೈವೇಯಲ್ಲಿ ದರೋಡೆ ಮಾಡ್ತಿದ್ದ ಕ್ರಿಮಿನಲ್ ಪಂಕ್ಚರ್. ಹೈವೇನಲ್ಲಿ ಸಿಕ್ಕ ಅಮಾಯಕರ ದುಡ್ಡು ಪೀಕೋದಲ್ಲದೆ ಅವರ ಜೀವ ಹೆಣ್ತಾ ಇದ್ದ ಕಿರಾತಕ ಈಗ ಪಂಕ್ಚರ್ ಆಗಿದ್ದಾನೆ. ಇವನೇ ಆ ಪಾಪಿ. ಹೆಸರು ಜಯಂತ್ ಅಲಿಯಾಸ್ ಬ್ಯಾಟ್ರಿ ಜಯಂತ್. ಕಳ್ಳತನ ಸುಲಿಗೆ ಮಾಡೋದೇ ಈತನ ಕಾಯಕ. ಜಯಂತ್ ತನ್ನ 16ನೇ ವಯಸ್ಸಿನಲ್ಲೇ ನೆಲಮಂಗಲ ಮತ್ತು ಸುತ್ತಮುತ್ತ ಬ್ಯಾಟರಿ ಕಳ್ಳತನ ಮಾಡೋಕೆ ಶುರು ಮಾಡಿದ್ದ. ಆದ್ರೆ ಅಪ್ರಾಪ್ತ ಅನ್ನೋ ಕಾರಣಕ್ಕೆ ಪೊಲೀಸರು ಕೇಸ್ ಹಾಕದೆ ಬುದ್ಧಿ ಹೇಳಿ ಕಳಿಸ್ತಾ ಇದ್ರು. ಆದ್ರೆ ಈ ಕಿರಾತಕ ತನ್ನ ಬುದ್ಧಿ ಬಿಟ್ಟಿರಲಿಲ್ಲ. ಪೊಲೀಸರು ಬುದ್ಧಿ ಹೇಳಿದ ಮೇಲೂ ಸುಲಿಗೆ ಮಾಡ್ತಿದ್ದ. ಇನ್ನು ಅಪ್ರಾಪ್ತರನ್ನ ಪೊಲೀಸರು ಅರೆಸ್ಟ್ ಮಾಡಲ್ಲ ಅಂತ ಜಯಂತ್ ಕಳ್ಳತನ ಮಾಡೋದನ್ನ ಮುಂದುವರಿಸಿದ್ದ. ಅದಾದ ಕೆಲ ದಿನಗಳ ನಂತರ ಕಳ್ಳತನ ಬಿಟ್ಟು ಹೈವೇಯಲ್ಲಿ ಒಂಟಿಯಾಗಿ ಓಡಾಡ್ತಿದ್ದವರನ್ನ ಸುಲಿಗೆ ಮಾಡೋಕೆ ಶುರು ಮಾಡಿದ್ದ. ನಂತರ ಹಣ ಕೊಟ್ಟರು ಡ್ಯಾಗರ್ನಿಂದ ಇರಿದು ವಿಕೃತ ಆನಂದವನ್ನ ಅನುಭವಿಸ್ತಾ ಇದ್ದ. ಕಳೆದ 2 ದಿನಗಳಲ್ಲಿ ಈ ಕಿರಾತಕ ತನ್ನ ಸಹಚರ ಶ್ರೀನಿವಾಸ್ ಜೊತೆ ಸೇರ್ಕೊಂಡು 6 ಸುಲಿಗೆ ಮಾಡಿದ್ದಾನೆ. ಆದ್ರೆ ಇವತ್ತು ಮುಂಜಾನೆ ಇವರಿಬ್ರು ದಾಬಸ್ಪೇಟೆ ಸಮೀಪ ಸುಲಿಗೆ ಮಾಡಲು ಬಂದಿರುವ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ತಕ್ಷಣವೇ ಸ್ಥಳಕ್ಕೆ ತೆರಳಿದ್ದ ಪೊಲೀಸರು ಬಂಧಿಸಲು ಮುಂದಾದಾಗ ಜಯಂತ್ ಪೊಲೀಸರ ಮೇಲೆಯೇ ದಾಳಿಗೆ ಮುಂದಾಗಿದ್ದಾನೆ. ಹೀಗಾಗಿ ಪೊಲೀಸರು ಈತನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಚಾಕುವಿಂದ ಸ್ವಲ್ಪ ಅಲ್ಲಿ ಎಸ್ಕೇಪ್ ಆಗಲಿಕ್ಕೆ ಮತ್ತು ಇದು ಪ್ರಯತ್ನ ಮಾಡಿ ಅಟ್ಯಾಕ್ ಮಾಡಿದರು. ಅವರ ಮೇಲೆ ಸುಮಾರು 24 ಕೇಸಸ್ ಇದೆ. ಎಕ್ಸ್ಟೋರ್ಷನ್ ಇದೆ, ಡಕಾಯಿಟಿ ಇದೆ, ರಾಬರಿ ಇದೆ, ಥೆಫ್ಟ್ ಕೇಸಸ್ ಇದೆ, ಸುಮಾರು ಪ್ರಾಪರ್ಟಿ ಒಫೆನ್ಸ್ ಇದೆ. ಆ್ಯಂಡ್ ಈಸ್ ರೌಡಿ ಸೀಟರ್ ಆಫ್ ಇನ್ ಕೊದ್ದೂರು ಪೊಲೀಸ್ ಸ್ಟೇಷನ್ ಆ್ಯಂಡ್ ನೀಲಮಂಗಲ ಪೊಲೀಸ್ ಸ್ಟೇಷನ್. ಸುಲಿಗೆ ಹಣದಲ್ಲಿ ಕಾಲ್ ಗರ್ಲ್ಸ್ ಜೊತೆ ಮಸ್ತಿ. ಆರೋಪಿ ಜಯಂತ್ ಸುಲಿಗೆ ಮಾಡಿದ ಹಣದಲ್ಲಿ ಕಾಲ್ ಗರ್ಲ್ಸ್ ಅನ್ನ ಕರೆಸಿ ಐಷಾರಾಮಿ ಹೋಟೆಲ್ನಲ್ಲಿ ಮಜಾ ಮಾಡ್ತಿದ್ದ. ಈ ಜಯಂತ್ನಿಂದಾಗಿ ನೆಲಮಂಗಲದ ಸುತ್ತಮುತ್ತಲಿನ ಜನ ಒಂಟಿಯಾಗಿ ಓಡಾಡೋಕೆ ಭಯ ಪಡ್ತಿದ್ರು. ಈಗ ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಮೂರ್ತಿ, TV9 ನೆಲಮಂಗಲ.